ಪ್ರೀತಿ, ನಿನ್ನೆ ಸ್ಯಾರಿ ಎಲ್ಲ ತೆಗೆದುಕೊಟ್ಟು ರವಕ್ಕೆ ಕೂಡ ಹೊಲಿಸ್ಲಿಕ್ಕೆ ಆಯ್ತಂತೆ. ಹೌದು ಕಣೆ. ಬ್ಲೌಸ್ ಕೂಡ ಕೊಟ್ಟಾಯ್ತು. ಇನ್ನು ಮದುವೆಗೆ ಬೇರೆ ಸ್ವಲ್ಪ ದಿನ ಇರೋದು. ಅದೇ ವಿಷಯ ಗೊತ್ತಾಯ್ತು. ನಿನ್ನೆ ಅತ್ತೆ ನಿನ್ನನ್ನು ಕರ್ಕೊಂಡು ಹೋಗಿ ನಿಂಗೆ ಇಷ್ಟವಾದ ಸೀರೆ ಬೇರೆ ತೆಗೆದುಕೊಟ್ರಂತೆ ಅಲ್ಲ. ಸುಮ್ಮನೆ ಇದ್ರೆ ಸರಿ. ಅದು ಹೇಗೆ? ನಿನ್ನ ರಜೆ ಮಾಡಿಸಿ ನಿನ್ನ ಕರ್ಕೊಂಡು ಹೋಗಿ ಅತ್ತೆಗೆ ಬೇಕಾಗಿರೋ ಸೀರೆನೇ ತೆಗೆದುಬಿಟ್ರಲ್ಲ. ಹೌದು ಕಣೆ, ಅತ್ತೆಗಿರೋದು ಒಂದೇ ಮುಖ ಅಂತ ಅನ್ಕೊಂಡಿದ್ದೆ. ಆದ್ರೆ ಇನ್ನೊಂದು ಮುಖ ಕೂಡ ಇದೆ ಕಣೆ. ಅದು ಹೇಗೆ? ಭಯಾನಕವಾಗಿದೆಯಾ? ಏನೇ ಭಯ ಪಡ್ತಿದ್ಯಾ ಅತ್ತೆಗೆ? ಸ್ವಲ್ಪ. ಹಾಗೆಲ್ಲ ಭಯ ಪಡಬೇಡ ಪ್ರೀತಿ. ಈಗಲೇ ನೀನು ಭಯ ಪಟ್ರೆ ಹೇಗೆ ಹೇಳು? ಮತ್ತಿನ್ನೇನು ಮಾಡು ಅಂತೀಯ? ಅಯ್ಯೋ, ಅತ್ತೆ ಬೈದ್ರಂತ ನೀನು ಈಗಲೇ ಅಳುಮುಂಜಿ ಮಾಡಿಬಿಟ್ರೆ ಗತಿಯೇ ನಿಂದು ಬಿಡು. ಸುಮ್ಮನೆ ಇರಬೇಡ. ಒಂದ ಅಪ್ಪನ ಹತ್ರ ಹೇಳು, ಇಲ್ಲಾಂದ್ರೆ ರಾಜ ಹತ್ರ ಆದರೂ ಹೇಳ್ಕೊಡು. ಹಾಗ? ಮತ್ತೆ ಏನು ಹಾಗ? ಅತ್ತೆನ ನೀನು ಹಾಗೆ ಸುಮ್ಮನೆ ಬಿಟ್ರೆ ಹೇಳೋದೇ ಬೇಡ. ನೀನು ಅತ್ತೆನ ನೋಡಿ ಭಯ ಪಡೋದಲ್ಲ, ಅತ್ತೆ ನಿನ್ನ ನೋಡಿ ಭಯ ಪಡಬೇಕು. ಹಾಗೆ ಮಾಡು. ಅತ್ತೆ ನನ್ನನ್ನು ನೋಡಿ ಭಯ ಪಡೋದಾದ್ರೆ ಇದೆಯಾ? ಮತ್ತೆ ನೀನು ಭಯಪಡಿಸು, ಇಲ್ಲಾಂದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ನೋಡು. ಸ್ವಲ್ಪ ನಿಂಗೆ ಬೈದ್ರು ಹೋಗಿ ರಾಜಮಾವನ ಹತ್ರ ಹೇಳು. ರಾಜಮಾವನ ಹತ್ರ ಹೋಗಿ ಹೇಳು. ಆಗ ಒಂದೇ ಸತಿ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ, ನಡಿ ಇಲ್ಲಿಂದ ಅಂತ. ಅಮ್ಮ, ಹಾಗೇನಾಗಲ್ಲ. ಮತ್ತೆ ಸುಮ್ಮನೆ ಬಿಡ್ಬೇಕಾ? ಸುಮ್ಮನೆ ಬಿಡ್ಬೇಕಾ ಅಂದ್ರೆ ಮತ್ತಿನ್ನೇನು ಮಾಡ್ಬೇಕಂತಿದ್ಯಾ? ಅಯ್ಯೋ ಬಿಡಮ್ಮ ಅವಳನ್ನ. ಅವಳೇನು ಚಿಕ್ಕ ಹುಡುಗಿ ಹೇಳ್ತಿದ್ದಾಳೆ ಅಂತ ಅಂದ್ರೆ. ಯಾರು ಇವಳ ಚಿಕ್ಕ ಹುಡುಗಿ? ಏನೆಲ್ಲ ಹೇಳ್ಕೊಡ್ತಿದ್ದಾಳೆ ನೋಡಿ ನಿಂಗೆ. ಸರಿ ಬಿಡಮ್ಮ, ನಂಗಿನ್ನು ಕಾಲೇಜ್ಗೆ ಗೊತ್ತಾಗ್ಲಿಲ್ವಲ್ಲ ಅಂತ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಷ್ಟೇ, ಬಿಡು. ಹೇಳೋದು ಹೇಳ್ಬಿಟ್ಟಿದ್ದೀನಿ, ತಗೊಳ್ಳಿಲ್ಲಾದ್ರೆ ನಿನ್ ಕರ್ಮ. ಮೊದಲು ನಡಿಯ ಇಲ್ಲಿಂದ, ಕಾಲೇಜ್ಗೆ ಹೊರಡು. ಟೈಮ್ ಆಗ್ಲಿಲ್ವಾ ನಿಂಗಿನ್ನು? ಮತ್ತೆ ಒಳಗೆ ಎಲ್ಲಿ ಹೋಗ್ತಿದ್ಯಾ? ಬ್ಯಾಗ್ ಯಾರು ನಿನ್ನ ಅಪ್ಪ ತಂದು ಕೊಡ್ತಾನ? ಬಿಡಮ್ಮ, ನಾನು ಕಾಲೇಜ್ಗೆ ಹೊರಡ್ತೀನಿ. ಸರಿ, ಜಾಗ್ರತೆಯಾಗಿ ಹೋಗ್ಬಿಟ್ಟು ಬನ್ನಿ. ಸರಿಮ್ಮ. ಪ್ರೀತಿ ಬಾಯ್, ಸಂಜೆ ಸಿಗ್ತೇನೆ. ಸರಿ ಸಂಜನಾ. ಚಿಕ್ಕ ಹುಡುಗಿ ಅನ್ಕೊಂಡಿದ್ರೆ ಎಷ್ಟು ದೊಡ್ಡ ಬೆಳೆದು ಬಿಟ್ಟಿದ್ದಾಳೆ ಅಷ್ಟು ಬೇಗ. ದೊಡ್ಡ ಮಾತಾಡ್ತಾಳೆ. ಪ್ರೀತಿ, ಇನ್ಮೇಲೆ ನೀನು ರಜೆ ಮಾಡಬೇಡ. ನೀನು ಬರ್ದೇ ಇರದೆ ಎಷ್ಟು ಬೋರ್ ಆಗುತ್ತೆ ಗೊತ್ತಾ? ಹೌದು ಕಣೆ, ನನಗೂ ಕೂಡ ಮನೆಯಲ್ಲಿದ್ದು ಸಖತ್ ಬೋರ್ ಆಗಿತ್ತು. ಯಾಕಾದರೂ ರಜೆ ಮಾಡಿಬಿಟ್ಟೆ ಅಂತ ಅನಿಸ್ತು. ಯಾಕೆ ಪ್ರೀತಿ, ಸೀರೆ ತಗೊಳ್ಳಿಕ್ಕೆ ಹೋಗಿದ್ದೆ ಅಂತ ಹೇಳಿದ್ಯಲ್ಲ, ಎಷ್ಟೊತ್ತಾಗಿದೆ ಬರುವಾಗ? ಯಾವ ಕಲರ್ ತೆಗೆದ್ಬಿಟ್ಟೆ? ಚೆನ್ನಾಗಿದೆಯಾ ಸೀರೆ? ನಿಂಗೆ ಇಷ್ಟವಾದದನ್ನೇ ತೆಗ್ದ್ಯಾ? ಎಲ್ಲಿ ನಂಗೆ ಇಷ್ಟವಾದ ತೆಗಿಲಿಕ್ಕೆ ಬಿಡ್ತಾರ? ಅಮ್ಮ ಮನೆಯಿಂದ ಕರ್ಕೊಂಡು ಹೋಗುವಾಗ ಹೇಳಿದ್ರು, ನಿಂಗೆ ಇಷ್ಟವಾದ ಸೀರೆಯನ್ನು ತಗೊಳ್ಳಿಕ್ಕಂತಾನೆ ನಿನ್ನ ರಜೆ ಮಾಡ್ಲಿಕ್ಕೆ ಹೇಳಿದ್ದು ಅಂತ. ಆದರೆ ಅಲ್ಲಿ ನೋಡಿ ಆದಮೇಲೆ ನನಗೂ ಮಂಜುಗೂ ಅತ್ತೆನೇ ಸೆಲೆಕ್ಟ್ ಮಾಡಿಬಿಟ್ರು. ನಮ್ಗೆ ನೋಡಲಿಕ್ಕೆ ಕೂಡ ಬಿಡಲಿಲ್ಲ ಸರಿಯಾಗಿ. ಹೌದಾ? ಮತ್ತು ನಿನ್ನನ್ನು ಯಾಕೆ ರಜೆ ಮಾಡಿಸ್ಬೇಕಿತ್ತ ಅಂತ ನೀನು ಕೇಳಬೇಕಿತ್ತು. ಸಂಜು ಕೂಡ ಹಾಗೇನೆ ಹೇಳಿದ್ಲು. ಯಾಕಾಗ್ನೇ ಸುಮ್ಮನೆ ಇದ್ದೆ, ಈಗಲೇ ಇದು ಮಾಡಿದರೆ ಮತ್ತೆ ಹಾಗೆ ನಿನ್ನ ಬಿಟ್ಬಿಡ್ತಾರೆ ಅತ್ತೆ ಅಂತ. ಏನು ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ ಕಣೆ. ಪ್ರೀತಿ, ಹೇ ಚಂದು. ಹಾಯ್ ಚಂದು. ಹಾಯ್ ಪ್ರೀತಿ, ಹೇಗಿದ್ದೀರಾ ಈಗ? ಮನೇಲಿ ಏನಾದರೂ ಬೈದ್ರಾ ಮತ್ತೆ? ಸಾರಿ, ನನ್ನಿಂದನೇ ನಿಂಗೆ ಬೈಗಳು ಸಿಕ್ಕಿದ್ದಲ್ವಾ? ಹಾಗೇನಿಲ್ಲ ಚಂದು, ಅದು ನಮ್ಮ ಅತ್ತೆನೇ. ಅವ್ರು ಮೊದಲು ಹಾಗೇನೆ ಏನು ವಿಷಯ ಗೊತ್ತಿಲ್ಲದೆ ಬೈದ್ಬಿಟ್ರು, ಮತ್ತೆ ಅವರೇ ಸಾರಿ ಕೇಳಿಬಿಟ್ರು. ಹೌದಾ? ಹಾಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ತಾನೇ? ನಂಗಂತೂ ಏನು ಹೇಳಬೇಕಂತನೂ ಗೊತ್ತಾಗಲಿಲ್ಲ. ನಿನ್ನೆಯಿಂದ ಈಗವರೆಗೂ ನನ್ನ ಮನಸ್ಸಿಗೂ ಸಮಾಧಾನ ಇಲ್ಲ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಲೇಜ್ ಗಾರ್ಡನ್ಗೆ ಬಂದುಬಿಟ್ಟೆ. ಹೌದಾ? ಹಾಗೇನಿಲ್ಲ ಚಂದು ಅವರೇ, ನಾವೀಗ ಖುಷಿಯಾಗೇ ಇದ್ದೀವಿ. ಮತ್ತೆ ಅತ್ತೆಗೆ ನಿನ್ನೆ ವಿಷಯ ಗೊತ್ತಿರಲಿಲ್ವಲ್ಲ, ಹಾಗಾಗಿ ಅವ್ರು ಬೇರೆನೆ ತಿಳ್ಕೊಂಡು ಬೈದ್ಬಿಟ್ರಷ್ಟೇ. ಹಬ್ಬ, ನಂಗೀಗ ನಿಮ್ಮ ಮುಖದಲ್ಲಿ ಸಂತೋಷ ನೋಡಿ ಆದಮೇಲೆ ನಂಗೆ ಖುಷಿ ಆದದ್ದು. ನಿನ್ನೆಯಿಂದ ಅಂತೂ ನನ್ನ ತಲೆನೇ ಹಾಳಾಗೋಗಿತ್ತು. ಹಲೋ ಚಂದು ಸಾಹೇಬ್ರೆ, ಹತ್ರದಲ್ಲಿ ನಾನು ಒಬ್ಳಿದ್ದೇನೆ. ಸರಿ ಪ್ರೀತಿ, ನೀವು ಕಾಲೇಜ್ಗೆ ಹೊರಡಿ, ನಾನಿನ್ನು ಹೊರಡ್ತೀನಿ.
ಸರಿ. ಬಾಯ್ ಚಂದು. ಬಾಯ್ ಚಂದು. ಈಗೀಗ ನಾನಂತೂ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ. ನೋಡ್ತೀನಿ. ಬಾಯ್. ಚಂದು ಬೆಳಿಗ್ಗೆನೆ ಏನಾಯ್ತು ಏನಂತ ಇಟ್ಬಿಟ್ಟು ಬಂದಿದ್ದಾರೆ. ಚಹಾ ಕೂಡ ಕುಡಿದ್ರೆ ಇಲ್ವೋ ಗೊತ್ತಿಲ್ವಲ್ಲ. ಚಂದು, ಹಾ, ಏನ್ ಪ್ರೀತಿ? ಚಹಾ ಆಯ್ತಾ ನಿಮ್ಮದು? ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ. ಅಯ್ಯೋ ಶಿವನೇ, ಅಯ್ಯೋ ಶಿವನೇ. ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ. ಅಯ್ಯೋ ಶಿವನೇ, ಅಯ್ಯಯ್ಯೋ ಶಿವನೇ. ಹಳದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ. ಎದೆಯೊಳಗಡೆ ಸಿಡಿ ನೋಡದಿದೆ, ಮಳೆ ಆಗುತ್ತಿದೆ. ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ. ಅಯ್ಯೋ ಶಿವನೇ, ಅಯ್ಯೋ ಶಿವನೇ. ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಇಳಿಯೋದೆಲ್ಲಿ ಬಾಕಿ. ಅಯ್ಯೋ ಶಿವನೇ, ಅಯ್ಯಯ್ಯೋ ಶಿವನೇ. ತುಂಬ ಖುಷಿ ಆಯ್ತು ಪ್ರೀತಿ. ಈ ಮಾತು ನಿಮ್ಮ ಬಾಯಿಂದ ಬರ್ತದಂತ ನನಗೆ ಎಣಿಸ್ಲೇ ಇಲ್ಲ. ಚಂದು, ನಿಮ್ಮ ಹತ್ರನೇ ಕೇಳ್ತಿರೋದು. ನೀವು ಚಹಾ ಕುಡಿದ್ರಾ? ಬೆಳಿಗ್ಗೆನೆ ಎದ್ದು ಬಂದ್ರಿ ಅಂತ ಹೇಳಿದ್ರಲ್ಲ. ಇಲ್ಲ ಪ್ರೀತಿ, ಈಗಿನ್ನು ಹೋಗಿ ಆದಮೇಲೆ ಕುಡಿಬೇಕಷ್ಟೆ. ನಾನೀಗ ಹೋದ ತಕ್ಷಣ ಕುಡಿತೀನಿ. ಸರಿ ಹಾಗಿದ್ದೆ. ಬಾಯ್. ಸಂಜೆ ಆದರೆ ಸಿಗೋಣ. ಸರಿ. ಪ್ರೀತಿ ಇಷ್ಟು ಖುಷಿಯಾಗಿರೋದು ಚಂದು ಹತ್ರ ಮಾತ್ರ ಅನಿಸ್ತಿದೆ ಅಲ್ಲ. ರಾಜು ಹತ್ರನೇ ಇವಳು ಮಾತಾಡಿದ್ದು ಕೂಡ ನೋಡಲಿಲ್ಲ, ರಾಜ ಬಗ್ಗೆ ಮಾತಾಡಿದ್ದು ಕೂಡ ನೋಡಲಿಲ್ಲ. ಏನಾಗ್ತಿದೆ ಪ್ರೀತಿಗೆ? ಇವಳಿಗೆ ಗೊತ್ತಾಗ್ದೇನೆ ಇವಳು ಚಂದುನೇನಾದರೂ ಪ್ರೀತಿಸ್ತಿದ್ದಾಳ? ಪಾಪ, ಏನಾಯ್ತೇನೋ ಅಂತ ಬೆಳಿಗ್ಗೆನೇ ಎದ್ದು ನನ್ನನ್ನು ನೋಡಕ್ಕೆ ಬಂದಿದ್ದಾರೆ ನೋಡು. ಪ್ರೀತಿ, ಚಂದು ತುಂಬ ಒಳ್ಳೆಯವರಲ್ಲ? ತುಂಬ ಅಂದರೆ ತುಂಬಾ ಒಳ್ಳೆಯವರು. ನಿನ್ನೆ ನಮ್ಮ ಅತ್ತೆ ಬೈದ್ಬಿಟ್ರು ಅವ್ರಿಗೆ. ನನಗೂ ತುಂಬ ಬೇಸರ ಆಗಿತ್ತು. ಸರಿ ಸರಿ, ಬಾ ಪ್ರೀತಿ, ಬೇಗ ಟೈಮ್ ಆಯಿತು.